ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಬ್ಲಾಗ್ ಬಂದು ಇವತ್ತು ನಾವು ಮಂಚನ ಬೆಲೆಗೆ ಪ್ಲ್ಯಾನ್ ಮಾಡಿಕೊಂಡು ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಇವಾಗ ಹೋಗುವ ಬನ್ನಿ. ಹೊಸಪೇಟೆ ಸರ್ಕಲ್ ಇದು. ಮಾಗಡಿಯಿಂದ ಬಂದರೆ ಸಿಗುತ್ತೆ. ಇದು ರೈಟ್ಗೆ ಹೋದರೆ ರಾಮನಗರ ಒಂದೇ ರೋಡು ಸ್ಟ್ರೈಟು. ಸೌಂದೂರು ಎಲ್ಲ ಹಿಲ್ಸ್ ಎಲ್ಲ ನೋಡಿರ್ತೀರಲ್ಲ, ಸೊ ಅದೇ ರೋಡ್ ಇದು. ಇದೇ ಸೌಂದೂರು ಹಿಲ್ಸ್ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ, ಇದು ಬಂದು 1226 ಎಬೋವ್ ಮೀಟರ್ ಇದೆ. ಸೊ ಇದು ಬೆಂಗಳೂರಿಂದ ಬಂದರೆ ನೀವು 60 ಕಿಲೋಮೀಟರ್ಸ್ ಆಗುತ್ತೆ. ಬಂದು ಒಂದ್ಸಲಿ ವಿಸಿಟ್ ಮಾಡಿ. ನಾನು ಇದ್ರ ಬಗ್ಗೆ ಒಂದು ಲಾಗ್ ಅಪ್ಲೋಡ್ ಮಾಡ್ತೀನಿ, ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಲಾಗ್ ಅಪ್ಲೋಡ್ ಮಾಡ್ತೀನಿ, ಅವಾಗ ನೋಡಿ. ಇಲ್ಲಿಂದ ಲೆಫ್ಟ್ ಹೋದರೆ ಸೌಂದೂರ್ಗಕ್ಕೆ ಹೋಗುತ್ತೆ. ಸೌಂದೂರ್ಗದ ಬೆಟ್ಟ ಹಿಲ್ಸಿಂದ ಮುಂದೆ ಬಂದರೆ ಹಂಗೆ ಒಂದು ಸ್ವಲ್ಪ ಸ್ಟ್ರೈಟ್ ಹೋದರೆ ಅಲ್ಲಿಂದ ಒಂದು ಲೆಫ್ಟ್ ರೋಡ್ ಹೋಗುತ್ತೆ. ಸೊ ಅಲ್ಲಿಗೆ ಮಂಚನ ಬೆಲೆಗೆ ಹೋಗೋ ರೋಡು ಅದೇ. ಇಲ್ಲಿ ಮುಂದೆ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿಂದ ಲೆಫ್ಟು ತೊಗೊಂಡು ಹೋದರೆ ಇಲ್ಲಿಂದ ಸ್ಟ್ರೈಟ್ ಒಂದೇ ರೋಡು, ಎಲ್ಲೂ ಕಟ್ ಮಾಡೋಂಗಿಲ್ಲ, ಒಂದೇ ರೋಡಲ್ಲಿ ಹೋದರೆ ಸಿಗುತ್ತೆ. ರೋಡು ಒಂದು ಸ್ವಲ್ಪ ಕರೆಕ್ಟಾಗಿಲ್ಲ, ಫುಲ್ಲು ಎಲ್ಲ ಕಿತ್ತೋಗಿದೆ. ಒಂದು ಸ್ವಲ್ಪ ದೂರ ಕಿತ್ತೋಗಿದೆ, ಒಂದು ಸ್ವಲ್ಪ ದೂರ ಹಂಗೆ ಕರೆಕ್ಟಾಗಿದೆ. ಸೊ ಒಂದು ಬರ್ಬೇಕಾದ್ರೆ ನೋಡ್ಕೊಂಡು ಹುಷಾರಾಗಿ ಹೋಗಿ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ನಾವು ಯಾವ ಜಾತಿ ಇಲ್ಲ ರೀ. ನೋಡ್ರಿ ಅಮಾಯಕರು ಹೆಂಗ್ ಕೂತವ್ರೆ. ಇದು ಫುಲ್ಲು ಎಲ್ಲ ಫಾರೆಸ್ಟು. ಇದು ಸೌಂದೂರ ಫಾರೆಸ್ಟು. ನೈಟ್ ಟೈಮಲ್ಲೆಲ್ಲ ಇಲ್ಲೆಲ್ಲ ಬೈಕಲ್ಲಿ ಒಬ್ಬೊಬ್ಬರಿಗೆ ಬರೋಕ್ಕಾಗಲ್ಲ. ಫುಲ್ಲು ಅಲ್ಲಿವರೆಗೂ ಹೋಗೋವರೆಗೂ ಫಾರೆಸ್ಟ್. ಹಂಗೆ ಮುಂದೆ ಹೋಗ್ತಾ ಇದೆ. ಹಂಗೆ ಒಂದು ಎಮ್ಮೆ ರೋಡ್ ಕ್ರಾಸ್ ಮಾಡ್ತಿತ್ತು. ನನಗೆ ಅವಾಗ ಅಣ್ಣವ್ರದ್ದು ಸಾಂಗ್ ಫ್ಲ್ಯಾಶ್ ಆಯಿತು. ಎಮ್ಮೆ ನಿನಗೆ ಸಾಟಿ ಇಲ್ಲ, ಅರೆ ಹುಯ್ ಅರೆ ಹುಯ್. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ. ಭಾಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಒಂದು ಏನು ಮಾಡೋದು. ಹಂಗೆ ಆ ಸಾಂಗ್ ಆಡ್ಕೊಂಡು ಹಂಗೆ ಮುಂದೆ ಹೋಯ್ತಾ ಇದ್ದವು. ಹಂಗೆ ಇಲ್ಲಿ ಮುಂದೆ ಬಂದು ಇಲ್ಲೊಂದು ಬೋರ್ಡ್ ಹಾಕಿದ್ರು, ಆನೆ, ಹುಲಿ, ಚಿರತೆ ಎಲ್ಲ ಐತೆ ಅಂತ. ಸೊ ನಾವು ಭಯ ಪಟ್ಕೊಂಡು ಇನ್ನೂ ಬೇಗ ಮುಂದಕ್ಕೆ ಹೋದೋ. ಬಟ್ ಅಲ್ಲೇನು ಏನೂ ಸಿಗಲಿಲ್ಲ. ಕೋತಿ ಸಿಕ್ತು ಮಧ್ಯದಲ್ಲಿ, ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇದು ನೋಡಿ ರೋಡು ಹೆಂಗೈತೆ, ಫುಲ್ ಒಂದೇ ಸ್ಟ್ರೈಟ್ ರೋಡ್ ಐತೆ. ಒಂದೊಂದು ಟೈಮಲ್ಲಿ ಹೋಗೋ ಪ್ಲೇಸ್ಗಿನ್ನೂ ಹೋಗೋ ದಾರಿನೇ ಚೆನ್ನಾಗಿರ್ತದಂತೆ. ಇದು ಮಳೆ ಟೈಮಲ್ಲಿ ಬಂದು ಇನ್ನೂ ಚೆನ್ನಾಗಿರುತ್ತೆ, ಯಾಕಂದರೆ ಬಿಸಿಲಲ್ಲೆಲ್ಲ ಒಣಗಿ ಎಲ್ಲ ಇದಾಗ್ಬಿಟ್ಟಿದೆ, ಹೆವಿ ಬಿಸಿಲು ಬೇರೆ. ಅಲ್ಲಿಂದ ಇಲ್ಲಿ ಮುಂದೆ ಬಂದರೆ ಇಲ್ಲೇ ಮಂಚನ ಬೆಲೆ ವಿಲೇಜ್ ಸಿಗ್ತದೆ. ಇಲ್ಲಿಂದ ಮನೆ ಸ್ಟಾರ್ಟು. ಹಂಗೆ ಮುಂದಕ್ಕೆ ಹೋದರೆ ಮುಂದೆ ಒಂದು ರೈಟ್ ತೊಗೋಬೇಕು. ಹಂಗೆ ಬಂದರೆ ಇಲ್ಲೊಂದು ದೇವಸ್ಥಾನ ಸಿಗ್ತದೆ. ಹಿಂಗೆ ಸ್ಟ್ರೈಟ್ ಹೋಗಿ ಒಂದು ಸ್ವಲ್ಪ ಅಲ್ಲಿ ಮುಂದೆ ಲೆಫ್ಟ್ ತೊಗೋಬೇಕು. ಇಲ್ಲಿ ಬಂದು ಲೆಫ್ಟು ತೊಗೊಂಡ್ರೆ ಇದೇ ಮಂಚನ ಬೆಲೆ. ಇದೇ ಮಂಚನ ಬೆಲೆ. ನೀರು ಜಾಸ್ತಿ ಇರಲಿಲ್ಲ, ಒಂದು ಸ್ವಲ್ಪ ಇತ್ತು. ನಾವು ಅಲ್ಲಿ ಹೋದಾಗ ಟೈಮ್ ಬಿಡಲಿಲ್ಲ, ಪರ್ಮಿಷನ್ ಇರಲಿಲ್ಲ ಅಂದ್ಬಿಟ್ಟು. ಸೊ ಇಲ್ಲೆಲ್ಲ ಬಂದರೆ ಇಲ್ಲೆಲ್ಲ ಆಟ ಆಡ್ಬೋದು. ಅಲ್ಲಿ ಮುಂದೆಗಡೆ ಇದೆ, ಅಲ್ಲೆಲ್ಲ ಆಟ ಆಡ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಬಂದು ಒಂದ್ಸಲ ವಿಸಿಟ್ ಮಾಡಿ. ಇಲ್ಲೆಲ್ಲ ಏಕ್ಲು ಹಿಂಗೆ ಅಂಗಡಿಗಳಿರುತ್ತೆ, ಮೀನು ಅಂಗಡಿ. ಅದು ಫಿಶ್ ತವಾ ಫ್ರೈ ಅಂತ ಮಾಡ್ತಾರೆ. ಒಂದ್ಸರಿ ಟ್ರೈ ಮಾಡಿ. ನಾವು ಇಲ್ಲಿ ನೋಡಲಿಲ್ಲ, ನಾವು ಮೇಲ್ಗಡೆಗೆ ಹೋದೋ ಇನ್ನೊಂದು ಜಾಗಕ್ಕೆ. ಇಲ್ಲಿ ಅಂಗಡಿಲೆಲ್ಲ ನಿಲ್ಲಿಸ್ಬಿಟ್ಟು ಸ್ಪ್ರೈಟು ಎಲ್ಲ ತೊಗೊಂಡು ಹಂಗೆ ಮುಂದಕ್ಕೆ ಹೋದೋ. ಇವನೇನು ಗುರು ಬರೀ ಹೋಗೋದೇ ತೋರಿಸ್ತಾ, ಏನು ಅವನದೇನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಏನೋ ಕಮೆಂಟ್ ಹಾಕ್ಬಿಡಿ. ಯಾಕಂದರೆ ನಾನು ಗಾಡೀಲಿ ಹೋಗ್ತಾ ಇದ್ನಲ್ಲ, ಸೊ ವೀಡಿಯೋ ಮಾಡ್ಕೊಂಡಾಗ ವಾಯ್ಸ್ ಓವರ್ ಎಲ್ಲ ನೀಟಾಗಿ ಕೇಳಿಸಲ್ಲ. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡೋಣ ಅಂದ್ಬಿಟ್ಟು ಬರೀ ವೀಡಿಯೋ ಮಾತ್ರ ಮಾಡ್ಕೊಂಡೆ. ಹಂಗೆ ಮುಂದಕ್ಕೆ ಬಂದರೆ ಇಲ್ಲಿ ಮೂರು ಫಿಶ್ ಅಂಗಡಿ ಸಿಗುತ್ತೆ ರೈಟ್ ಸೈಡಲ್ಲಿ. ಇನ್ನೊಂದು ಸ್ವಲ್ಪ ಹಂಗೆ ಮುಂದೆ ಹೋಗಿ ರೈಟ್ ತೊಗೊಂಡು ಡೌನ್ಗೆ ಹೋದರೆ ಅಲ್ಲಿ ಫುಲ್ಲು ಅಂಗಡಿಗಳೆಲ್ಲ ಇರುತ್ತೆ. ಸೊ ಅಲ್ಲಿ ಕರೀತಾ ಇರ್ತಾರೆ, ಬನ್ನಿ 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 ಅಂತ. ನೀವು ಯಾವುದಕ್ಕೆ ಬೇಕಾದ್ರೂ ನಿಮ್ಮ ಚಾಯ್ಸ್ ಮಾಡ್ಕೊಂಡು ಹೋಗಿ.
ಎಲ್ಲದೂ ಒಂದೇ ಟೇಸ್ಟ್ ಇರುತ್ತೆ. ನಾವು ಬಂದ್ಬಿಟ್ಟು ನಾವು ಒಂದು ರೈಟ್ ಸೈಡ್ ಇದೆ ಅಲ್ಲಿಗೆ ಹೋಗಿದ್ದು. ಚೆನ್ನಾಗಿ ಮಾಡ್ತಾರೆ, ಎಲ್ಲರೂ ಒಂದೇ ಟೇಸ್ಟ್ ಇರುತ್ತೆ. 120, 130, 150. ನೋಡಿ ಫಿಶ್ ಹಾಕ್ತವ್ರೆ. ಫಿಶ್ ಮಾತ್ರ ಸಕ್ಕರಾಯಿತು, ಪರವಾಗಿಲ್ಲ. ಫುಲ್ಲು ಒಂದು ಹೊಟ್ಟೆ ತುಂಬ್ತದೆ ಅಷ್ಟು ಇರ್ತದೆ ಫಿಶ್ಶು. ಮತ್ತು ನಾನ್ ವೆಜಿಟೇರಿಯನ್ನು ಬೈಕೋಬೇಡಿ, ಅದ್ರದ್ದು ವೆಜ್ಜು ಒಂದು ಸಲ ಹಾಕಿ. ಮಳೆ ಟೈಮಲ್ಲಿ ಬಂದರೆ ಖಾರವಾಗಿ ಫಿಶ್ ತಿನ್ನೋಕ್ಕೆ ಚೆನ್ನಾಗಿರ್ತದೆ. ಬನ್ನಿ ಅವಾಗ ಮಳೆ ಟೈಮಲ್ಲಿ ನೋಡ್ಕೊಂಡು. ಮತ್ತು ಇವಾಗ ಖಾರ ಹಾಕ್ತಾರಲ್ಲ, ಅದು ನಾವು ಖಾರ ಇರಲ್ಲ ಅನ್ಕೊಂಡಿದ್ದು. ಸೊ ಫುಲ್ಲು ಹೆವಿ ಖಾರ ಇರ್ತದೆ, ನೀವು ಬಂದಾಗ ನೋಡ್ಕೊಂಡು ಹಾಕ್ಸ್ಕೊಳ್ಳಿ. ನಾನು ಬೇರೆ ಎಕ್ಸ್ಟ್ರಾ ಬೇರೆ ಚಟ್ನಿ ಬೇರೆ ಹಾಕ್ಸ್ಬಿಟ್ಟೆ, ಇನ್ನೂ ಫುಲ್ಲು ಖಾರ ಆಗೋಯ್ತು. ಸ್ಪ್ರೈಟ್ ತೊಗೊಂಡು ಹೋಗಿದ್ದಕ್ಕೆ ಹೆಂಗೋ ಸ್ವಲ್ಪ ಅಲ್ಲಿಗೆ ಇದಾಯಿತು. ನಾವು ಇಲ್ಲಿಗೆ ಒಂದು 3 ಜನ ಹೋಗಿದ್ದು. ನಾನು ಮತ್ತು ಇಲ್ಲಿ ಹಿಂದೆ ಅವರಲ್ಲ ಅವರು, ಮತ್ತು ಇನ್ನೊಬ್ಬರು ನಮ್ಮ ಅಣ್ಣ ಇದ್ದರು. ಅವರು ವೀಡಿಯೋದೆಲ್ಲ ತೋರಿಸ್ಬೇಡ ಅಂದರು, ಅದಕ್ಕೆ. ಮತ್ತು ಇದು ಹಳೆ ಬ್ರಿಡ್ಜ್ ಇತ್ತು, ಮೊದಲು ಓಲ್ಡ್ ಬ್ರಿಡ್ಜ್ ಇತ್ತು. ಅದು ನೀರು ಫೋರ್ಸ್ಗೆಲ್ಲ ಒಡೆದೋಗಿ ಇದಾಗೋಯ್ತು, ಡೆಮಾಲಿಷ್ ಮಾಡೋರೆ. ಇವಾಗ ಆ ಕಡೆ ಒಂದು ಮಣ್ಣಲ್ಲಿ ಇದು ಮಾಡೋರೆ. ಮತ್ತು ಇಲ್ಲಿ ಬಂದರೆ ನೀರಲ್ಲಿ ಆರಾಮಾಗಿ ಆಟ ಆಡ್ಕೊಂಡು ಹೋಗ್ಬೋದು. ಸಂಡೇ ಬಂದರೆ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ವೀಕೆಂಡಲ್ಲಿ ಬರೋಕ್ಕೆ ಹೋಗಬೇಡಿ, ನಾರ್ಮಲ್ ಡೇಸಲ್ಲಿ ಬನ್ನಿ. ನೀವು ಬಂದರೆ ಬೆಂಗಳೂರು ಕಡೆಯಿಂದನೂ ಆರಾಮಾಗಿ ಬರ್ಬೋದು ಈ ಕಡೆಗೆ. ಅಲ್ಲಿ ಕೆಂಗೇರಿ ಅಂತಲೂ ಬರ್ಬೋದು. ನಾವು ತಿರ್ಗಾ ಇಲ್ಲಿಂದ ರಿಟರ್ನ್ ಮನೆಗೆ ಹೋಗ್ತಾಯಿದ್ದೋ. ಆಮೇಲೆ ನೈಟು ಯಾಕೆ ರಿಸ್ಕು ಅಂದ್ಬಿಟ್ಟು ಮನೆ ಕಡೆಗೆ ಹೋದೋ. ವೀಡಿಯೋದಲ್ಲಿ ಏನೇ ಮಿಸ್ಟೇಕ್ ಆಗಿತ್ತು ಸಾರಿ, ಯಾಕಂದರೆ ರೋಡ್ ಚೆನ್ನಾಗಿರಲಿಲ್ಲ, ಫೋನ್ ಶೇಕ್ ಆಯ್ತಿತ್ತು. ಗೈಸ್ ಇವಾಗ ಮನೆಗೆ ಬಂದೆ. ಜಾಸ್ತಿ ಅಲ್ಲೆಲ್ಲ ನಂದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಫೋನ್ ಸ್ವಿಚ್ ಆಫ್ ಆಗೋಯಿತು. ಮತ್ತು ಇನ್ನೊಂದು ಫೋನ್ ಮಾಡೋಣ ಅಂದ್ಕೊಂಡೆ, ಅದು ಸ್ಟೋರೇಜ್ ಆಗೋಯಿತು. ಸೊ ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಅಲ್ಲಿಂದ ಹೋಗ್ಬಿಟ್ಟು ಬೈಕಲ್ಲಿ ಬೇರೆ ಎಲ್ಲ ಹೋಗಿದ್ದು, ಫುಲ್ಲು ಟಯರ್ಡ್ ಆಗೈತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ವೀಡಿಯೋ ನಾನು ಡೈಲಿ ಮಾಡ್ತೀನಿ.